ಎಲ್ಲ ಕೇಳಿ ಡಾಕ್ಟರ್ಗೆ ಒಂದು ವಿಷಯ ಅರ್ಥ ಆಗಲಿಲ್ಲ. ಈ ಜ್ಯೋತಿ ಯಾರು ಎಲ್ಲಿದ್ದಾಳೆ ಅಂತ ಬಸು ನಾ ಕೇಳ್ತಾಳೆ. ಜ್ಯೋತಿ ಸಂಗೀತ ಇಬ್ಬರು ಒಂದೇ ಊರವರು, ಬಾಲ್ಯ ಸ್ನೇಹಿತೆಯರು, ಸೋದರಿಯರ ತರ ಬೆಳೆದಿದ್ದಾರೆ. ಇನ್ನೇನು ಬರಬಹುದು ಇಲ್ಲೇ. ಊಟ ಮಾಡೋಣ ಬರ್ರಿ. ಜ್ಯೋತಿ ಬಂದ್ಲು ಅನ್ಸುತ್ತೆ. ಬಂದವಳೆ ಜ್ಯೋತಿನೇ ರವಾಗಿ ಸಂಗೀತನ ನೋಡೋಕೆ ಹೋಗ್ತಾಳೆ. ಸಂಗೀತಾಳ ಈ ಪರಿಸ್ಥಿತಿ ನೋಡಿ ಎಲ್ಲರೂ ಮುಂದೆ ಏನು ಹೇಗೆ ಎಂದು ಯೋಚಿಸುತ್ತಾ ಊಟಕ್ಕೆ ಕೂಡ್ತಾರೆ. ಸಂಗೀತ ಮನೆಯವರಿಂದ ಅವಳನ್ನ ಯಾಕೆ ಮುಚ್ಚಿಡ್ತಾ ಇದ್ದೀರಾ ಅಂತ ಡಾಕ್ಟರ್ ಕೇಳ್ತಾಳೆ. ಇಷ್ಟಕ್ಕೆಲ್ಲ ಕಾರಣ ಇವನೇ ಎಂದು ಜ್ಯೋತಿ ಸಿಟ್ಟಿನಿಂದ ಬಸುನ ಬೈಯೋಕೆ ಶುರು ಮಾಡ್ತಾಳೆ. ಏನು ಹೇಳ್ತಿದ್ದೀಯಾ? ನಿನಗೆ ತಲೆಗಿಲೆ ಕೆಟ್ಟಿದೆಯೋ ಏನೋ? ಕನಸಲ್ಲೂ ಸಂಗೀತ ಬಗ್ಗೆ ಕೆಟ್ಟದ್ದು ಯೋಚನೆ ಮಾಡಿಲ್ಲ ನಾನು. ಅವತ್ತು ಸಾಯಬೇಕಾದವನು ನೀನು. ನಿನ್ನ ಗಾಡಿ ಜಾಕೆಟು ಹೆಲ್ಮೆಟ್ ಹಾಕಿದ್ದಕ್ಕೆ ಅವಳಿಗೆ ಗಾಡಿ ಗುದ್ದಿದ್ದು. ನನಗೆ ಏನೂ ತಿಳಿತಿಲ್ಲ. ಜ್ಯೋತಿ ಪ್ಲೀಸ್ ಸ್ವಲ್ಪ ಬಿಡಿಸಿ ಹೇಳು. ಅದು ಆಕ್ಸಿಡೆಂಟ್ ಅಲ್ವಾ? ಅಷ್ಟಕ್ಕೂ ನನಗೆ ಯಾರೂ ಶತ್ರುಗಳೇ ಇಲ್ಲ. ಅವರು ನಿನಗೆ ನೇರವಾದ ಶತ್ರುಗಳು ಅಲ್ಲ, ಸಂಗೀತ ಕಡೆಯಿಂದ ನಿನ್ನ ಬೆನ್ನು ಬಿದ್ದಿರೋ ಕೊಮ್ಮು ರಾಕ್ಷಸರೂ ಕಣೋ. ಆ ದಿನ ಗೋವಾದ ಕಾರ್ಯಕ್ರಮದಲ್ಲಿ ನೀನು ಸಂಗೀತ ಹಾಡಿದ್ದು, ಅಲ್ಲಿ ಸುತ್ತಾಡಿದ್ದು, ಕೊನೆಗೆ ಒಂದೇ ಹೋಟೆಲ್ಗೆ ಬಂದಿದ್ದು ಎಲ್ಲ ಅವರ ಮಾವ ಅತ್ತೆ ನೋಡಿ ಅವರು ಸಂಗೀತಳನ್ನ ಆ ದಿನ ರಾತ್ರಿನೇ ಏನೋ ನೆಪ ಮಾಡಿ ಕರ್ಕೊಂಡ್ ಹೋದ್ರು. ಅಲ್ಲಿ ಎಲ್ಲರೂ ಸೇರಿ ತಾನೇ ಸುತ್ತಿದ್ದು, ಓಡಾಡಿದ್ದು, ಎಲ್ಲರೂ ಗೆಳೆಯ ಗೆಳತಿಯಾದ್ವಿ ತಾನೆ. ಅದೇನು ತಪ್ಪು? ಅಂದಿನಿಂದ ಆ ರಾಕ್ಷಸರು ನಿಮ್ಮ ಮೇಲೆ ನಿಗಾ ಇಟ್ಟರು. ನೀವೆಲ್ಲ ಸುತ್ತಾಡಿದ್ದು, ತಿಂದಿದ್ದುಂಡಿದ್ದು ಪ್ರತಿಯೊಂದು ಅವರ ಚಿಕ್ಕ ಮಾವ ಪ್ರಕಾಶ ತನ್ನ ಭಯಾನಕ ರೌಡಿಗಳಿಗೆ ಹಿಂಬಾಲಿಸಿ ಪ್ರತಿಯೊಂದು ಹೆಜ್ಜೆ ತಿಳಿಸಲು ಹೇಳಿದ. ನಿನ್ನ ಬೆನ್ನು ಹತ್ತಿ ನಿಮ್ಮೂರಿಗೂ ಬಂದರೂ ಆ ರಾಕ್ಷಸರು ನಿನ್ನ ಮನೆ, ನಿನ್ನ ಹಿನ್ನೆಲೆ ಎಲ್ಲಾ ತಿಳಿದು ನಿನ್ನನ್ನು ನೇರೆ ಎದುರಿಸಲು ಸಾಧ್ಯವಿಲ್ಲ ಎಂದು ಪ್ಲಾನ್ ಮಾಡಿ ಸಂಶಯ ಬಾರದ ಹಾಗೆ ಪೂರ್ತಿ ಸಾಯಿಸಲು ಕಾಯುತ್ತಿದ್ದರು. ಅದೇ ಯಾಕೆ ಅಂತ? ಸಂಗೀತ ನಿನ್ನನ್ನ ಪ್ರೀತಿಸುತ್ತಿದ್ದಳು ಅದಕ್ಕೆ. ಹೇ ನಿನ್ನಜ್ಜಿ, ನಿನಗೆ ಗೊತ್ತಿಲ್ವಾ ನಾನು ಸಂಗೀತ ನೀನು ಒಳ್ಳೆಯ ಸ್ನೇಹಿತರು ಮಾತ್ರ ಅಂತ? ಯಾಕ್ ಹೀಗ್ ಮಾತಾಡ್ತಿದ್ದೀಯಾ? ನಿಜ ಬಸು, ಸಂಗೀತ ನಿನ್ನ ಜೀವಕ್ಕಿಂತ ಜಾಸ್ತಿ ಪ್ರೀತಿ ಮಾಡ್ತಿದ್ಲು. ನೀನು ಅದನ್ನ ಅರ್ಥ ಮಾಡ್ಕೊಲಿಲ್ಲ. ಅವಳಿಗೆ ಪಿಜಿಲಿ ಬರೀ ನಿಂದೆ ಧ್ಯಾನ, ನಿನ್ನ ಬಗ್ಗೆ ಹೊಗಳೋದು, ಹಾಡೋದು, ಕುಣಿಯೋದು, ಅವಳ ಅಪ್ಪ ಅಮ್ಮ ಫೋಟೋ ಮುಂದೆ ನಿಂತು ಬೇಡೋದು, ಒಬ್ಬಳೇ ಮಾತಾಡೋದು, ಒಂಥರ ಹುಚ್ಚಿ ಮಾಡಿದ ಹಾಗೆ ಮಾಡ್ತಿದ್ಲು. ಆದ್ರೆ ನಿನಗೆ ತನ್ನ ಪ್ರೀತಿ ವಿಷಯ ತಿಳಿಸೋಕೆ ಭಯಪಡ್ತಿದ್ಲು. ಸೋತು ಹೋದೆ ಇವನ ಮೋಡಿಗೆ, ಯವ್ವ ಹರಸು ಈ ನವ ಜೋಡಿಗೆ. ಒಮ್ಮೆ ಅವಳ ಅತ್ತೆ ಅವಳನ್ನು ನೋಡಲು ಬಂದಾಗ ನಿನ್ನ ವಿಷಯ ಹೇಳಿದ್ದಳಂತೆ. ಅದಕ್ಕೆ ಅವರು ನಿನ್ನ ಜೊತೆ ಮಾತಾಡುವುದಾಗಿ ಹೇಳಿದ್ರು. ಸಂಗೀತ ಬಸುನ ಪ್ರೀತಿಸೋ ವಿಷಯ ಕೇಳಿ ಡಾಕ್ಟರ್ಗೆ ಬೇಜಾರಾಗುತ್ತೆ. ಅವಳು ಬಸುನ ಕೇಳ್ತಾಳೆ, ನೀನು ಕೂಡ ಸಂಗೀತನ ಪ್ರೀತಿ ಮಾಡ್ತೀಯಾ ಅಂತ. ಇಲ್ಲ ಡಾಕ್ಟರ್, ನನಗೆ ಸಂಗೀತ ಒಳ್ಳೆ ಗೆಳತಿ, ಪ್ರೀತಿ ಪ್ರೇಮ ಎಲ್ಲ ಹುಚ್ಚು ಕಲ್ಪನೆ. ಡಾಕ್ಟರ್ ಸಿಟ್ಟಿಗೆದ್ದು ಬಸು ಕೈ ಹಿಡಿದು ಕರೀತಾಳೆ, ಬಾ ಸಂಗೀತ ಮನೆಗೆ ಹೋಗಿ ಅವರಲ್ಲಿರೋ ತಪ್ಪು ಕಲ್ಪನೆ ಅಳಿಸಿ ಬರೋಣ ಅಂತಾಳೆ. ಅದು ನೀವು ಅನ್ಕೊಂಡಷ್ಟು ಸುಲಭ ಅಲ್ಲ. ಅವಳ ಮಾವ ಅತ್ತೆ ದೊಡ್ಡ ರಾಜಕೀಯ ಪ್ರಭಾವಿಗಳು.
ನೀ ಎಲ್ಲೇ ಸಿಕ್ಕರೂ ನಿನ್ನ ಜೀವ ತೆಗಿತಾರೆ ಆ ರಾಕ್ಷಸರು. ಅವರ ದ್ವೇಷ ನಿನ್ನ ಮೇಲಿರೋದಕ್ಕಿಂತ ಜಾಸ್ತಿ ನಿನ್ನ ಧರ್ಮದ ಮೇಲೆ ಇದೆ. ಆದರೆ ಸಂಗೀತ ಅತ್ತೆ ವರುಣ ತುಂಬಾ ಒಳ್ಳೆಯವರು. ನಿನ್ನ ಸಂಗೀತ ವಿಷಯ ತಮ್ಮ ಗಂಡ ಪ್ರಕಾಶ್ಗೆ ಹೇಳ್ತಾರೆ. ಪ್ರಕಾಶ್ ಮಾವ ಸಿಟ್ಟಿಗೆದ್ದದ್ದ ನೋಡಿ ನಿನ್ನ ಫೋಟೋ ಕೊಡಲಿಲ್ಲ. ಆದ್ರೂ ನಿನ್ನ ಪತ್ತೆ ಹಚ್ಚಿ ಕೊಲ್ಲೋಕೆ ಹೇಳಿದ್ರು ಪ್ರಕಾಶ್. ಆ ಊರಲ್ಲಿ ಅವರೇ ಕಾಯ್ದೆ, ಅವರೇ ಕಾನೂನು. ಆ ಊರಿನ ಪ್ರತಿ ರೈತನೂ ಅವರಿಂದ ಸಾಲ ಪಡೆದಿದ್ದಾನೆ. ಅದಕ್ಕೆ ತಮ್ಮ ರಾಶಿಯ ಅರ್ಧ ಭಾಗ ಪ್ರಕಾಶ್ಗೆ ಕೊಡಬೇಕು. ಅವರ ಮಾತು ಕೇವಲ ಅವರ ಊರಲ್ಲಿ ಮಾತ್ರವಲ್ಲ, ರಾಜ್ಯದ, ಕೇಂದ್ರದ, ಮಂತ್ರಿಮಂಡಲ, ಪೊಲೀಸ್ ಎಲ್ಲ ಉನ್ನತ ಅಧಿಕಾರಿಗಳಿಗೂ ವೇದವಾಕ್ಯ. ಅವರ ಮುಂದೆ ನೀನು ಚಿಕ್ಕ ಹುಳು ಮಾತ್ರ. ಮಿಸ್ಟರ್ ಬಸು, ಓಹ್ ಸಾರಿ, ಮಿಸ್ಟರ್ ಬಸೀರ್ ಅಹಮದ್. ಏನಂದ್ರಿ? ಬಸು ಬಶೀರ್ ಅಹಮದ್. ಇದೇನು ಹೊಸ ಟ್ವಿಸ್ಟ್? ನಿಜನಾ ಬಸು? ನಿಜಾನೇ ಡಾಕ್ಟರ್. ಎಲ್ಲರೂ ಶಾರ್ಟ್ ಆಗಿ ಬಸು ಅಂತಾರೆ. ಅದಕ್ಕೆ ಏನಿವಾಗ? ಇರೋದೇ ಅದು. ಏನೂ ಹೊಸ ಟ್ವಿಸ್ಟ್ ಅಲ್ಲ. ಅಯ್ಯೋ, ಇತ್ತೀಚೆಗೆ ಕೋಮುದ್ವೇಷ ಬಹಳ ಆಳವಾಗಿ ಬೇರೂರಿದೆ. ಅದರಲ್ಲೂ ಕೆಲವು ಕೋಮುಕ್ರಿಮಿಗಳಿಗೆ ರಾಜಕೀಯ ಪುಡಾರಿಗಳ ದೊಡ್ಡ ದೊಡ್ಡ ನಾಯಕರ ಬೆಂಬಲ ಇರುತ್ತೆ. ನೋಡಿ ಡಾಕ್ಟರ್, ಎಲ್ಲ ಧರ್ಮ ಜಾತಿಲೂ ಕೆಲವರು ಕೆಟ್ಟವರು ಇದ್ದೇ ಇರ್ತಾರೆ. ಹಾಗಂತ ಇಡೀ ಸಮುದಾಯ ಕೆಟ್ಟದ್ದು ಅಂತ ನಿರ್ಧರಿಸೋರು ಮುಟ್ಟಾಳರು. ನೆನಪಿದೆಯಾ ಜ್ಯೋತಿ? ಅಂತಹ ಕೋಮುಕ್ರಿಮಿಗಳಿಗೆ ಒಂದು ಹಾಡು ಮಾಡಿದ್ದೆವು. ನಾನು ನೀನು ಸಂಗೀತ ಸೇರಿ ಹಾಡಿದ್ದು. ಹಾ, ಮರೆತಿಲ್ಲ. ಮುಗ್ಧ ಮನದ ಮಕ್ಕಳೇ ಅಲ್ವಾ? ಮುಗ್ಧ ಮನದ ಮಕ್ಕಳೇ, ಕೇಳಿ ಸಮಯ ಸಿಕ್ಕರೆ ಜಾತಿ ಧರ್ಮ ದಮಲಿಗೆ ಬಲಿಯಾಗದಿರಿ ಯುವಕರೇ. ಸರ್ವ ಜನಾಂಗದ ಶಾಂತಿಯ ತೋಟದ ಹೂವುಗಳೇ, ಮುಳ್ಳಾಗದಿರಿ ಸೋದರತೆಯ ಭಾವಕ್ಕೆ, ಸ್ವಾರ್ಥ ರಾಜಕೀಯಕ್ಕೆ ಬಲಿಯಾಗದಿರಿ ಯುವಕರೇ. ಮುಗ್ಧ ಮನದ ಮಕ್ಕಳೇ, ಕೇಳಿ ಸಮಯ ಸಿಕ್ಕರೆ ಜಾತಿ ಧರ್ಮ ದಮಲಿಗೆ ಬಲಿಯಾಗದಿರಿ ಯುವಕರೇ. ಶತಮಾನದ ಹಿಂದೆ ಹೋಗಿ ರಾಜ ಪ್ರಭುತ್ವ ಕರೆಯದಿರಿ ಕೂಗಿ, ಪ್ರಜಾಪ್ರಭುತ್ವ ತತ್ವ ಅರಿತು ದೇಶದ ಪ್ರಗತಿಗೆ ಬಾಳಿ ಬೆರೆತು. ಮುಗ್ಧ ಮನದ ಮಕ್ಕಳೇ, ಕೇಳಿ ಸಮಯ ಸಿಕ್ಕರೆ ಜಾತಿ ಧರ್ಮ ದಮಲಿಗೆ ಬಲಿಯಾಗದಿರಿ ಯುವಕರೇ. ಭಾರತವೆಂದರೆ ಬರಿ ನೆಲವಲ್ಲ, ಜಲವಲ್ಲ, ಮಸೀದಿ ಬಸದಿ ಮಂದಿರ ಚರ್ಚು ಅಲ್ಲವೇ ಅಲ್ಲ. ಭಾರತವೆಂದರೆ ಧರ್ಮವಲ್ಲ, ಪಕ್ಷವಲ್ಲ, ಮತ ಪಂಥಗಳಲ್ಲಿ ಬೆಂಕಿ ಇಡುವರು ಎಂದು ನಮ್ಮವರಲ್ಲ. ಮುಗ್ಧ ಮನದ ಮಕ್ಕಳೇ, ಕೇಳಿ ಸಮಯ ಸಿಕ್ಕರೆ ಜಾತಿ ಧರ್ಮ ದಮಲಿಗೆ ಬಲಿಯಾಗದಿರಿ ಯುವಕರೇ. ಜ್ಯೋತಿನ ಸಂಗೀತಾಳ ಮಾವ ಪ್ರಕಾಶ್ ಜೊತೆ ಮಾತಾಡ್ಬೇಕು. ಅವರಲ್ಲಿರೋ ಭ್ರಮೆ ಬಿಡಿಸಬೇಕು. ಸಂಗೀತ ಮೊದಲಿನ ತರ ಆಗ್ಬೇಕು. ಅವಳ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ಮದುವೆ ಮಾಡಿಸ್ಬೇಕು. ಅದು ಬಹಳ ಕಷ್ಟ ಬಸು. ಅವಳಿಗೆ 5 ಜನ ಸೋದರ ಅತ್ತೆಯರು. ಅವರ ಗಂಡದಿರೆಲ್ಲ ರಾಕ್ಷಸರು. ನಿಮ್ಮನ್ನ ಗೋವಾದಲ್ಲಿ ನೋಡಿದ್ದು ಮೊದಲ ಅತ್ತೆ ಮಾವ. ಅವರು ಅಮೆರಿಕಾದಲ್ಲಿ ಇರ್ತಾರೆ. ನನಗೆ 100 ಕಥೆ ಬೇಡ ಜ್ಯೋತಿ. ನೀನು ಒಂದು ಸಹಾಯ ಮಾಡು ಸಾಕು. ಮುಂದಿನದು ನಾನು ನೋಡ್ಕೋತೀನಿ. ನಾ ಬಂದು ಸಂಗೀತನ ಕರ್ಕೊಂಡು ಹೋಗುವವರೆಗೂ ನೀನು ನೋಡ್ಕೋತೀಯ.
ಪ್ಲೀಸ್, ನಾ ಅವರ ಮನೆಗೆ ಹೋಗ್ತೀನಿ, ಅವರನ್ನ ಪರಿವರ್ತನೆ ಮಾಡಿ ಎಲ್ಲರೂ ಬಂದು ಸಂಗೀತಾನ ಕರ್ಕೊಂಡು ಹೋಗ್ತೀವಿ, ಓಕೆ? ನಾನು ಬರ್ತೀನಿ ನಿಮ್ ಜೊತೆ. ನಿಮ್ಮ ಸ್ನೇಹದಲ್ಲಿ ನಾನು ಭಾಗಿಯಾಗಬೇಕು ಅನ್ನಿಸ್ತಿದೆ. ಪ್ಲೀಸ್ ಬೇಡ ಅನ್ನಬೇಡ ಬಸು. ಬೇಡ ಡಾಕ್ಟರ್, ಮೊದಲೇ ಅಲ್ಲಿ ಪರಿಸ್ಥಿತಿ ಸರಿಯಿಲ್ಲ, ಸುಮ್ಮನೆ ನಿಮಗೆ ಯಾಕೆ ತೊಂದರೆ? ಬಸು, ಡಾಕ್ಟರ್ ಇದ್ರೆ ನೀವು ಆರಾಮಾಗಿ ಸಂಗೀತ ಮನೆ ಸೇರಬಹುದು. ಸಂಗೀತ ಅಜ್ಜಿಗೆ ಹುಷಾರಿಲ್ಲ, ಮನೆಯಲ್ಲೇ ಇದ್ದು ನೋಡ್ಕೊಳ್ಳೋಕೆ ಡಾಕ್ಟರ್ ಬೇಕು ಅಂತ ಜಾಹೀರಾತು ಹಾಕಿದ್ದಾರೆ ಪ್ರಕಾಶ್ ಮಾಮ. ಆದ್ರೆ ನಿನಗಿರುವುದು 10 ದಿನ ಮಾತ್ರ. 10 ದಿನದಲ್ಲಿ ಊರ ದೇವತೆಯರ ಜಾತ್ರೆ ಇದೆ. ಜಾತ್ರೆಗೆ ಅಮೆರಿಕಾದ ಅತ್ತೆ ಮಾವ ಬರ್ತಾರೆ. ಅವರು ನಿನ್ನ ನೋಡಿದ್ದಾರೆ ಸಂಗೀತ ಜೊತೆ. ಇಲ್ಲಿಗೆ ನಿಮ್ಮ ಕಥೆ ಮುಗಿತು. 10 ದಿನ ಬಹಳ ಆಯ್ತು. ನೀನು ಸಂಗೀತನ ನೋಡ್ಕೋ, ಓಕೆ? ಬನ್ನಿ ಡಾಕ್ಟರ್, ಹೋಗೋಣ. ನಾ ಬರಲ್ಲ, ನೀನು ಡಾಕ್ಟರ್ ಅನ್ನೋದು ಬಿಟ್ಟು ಸ್ಟೇಲಾ ಅಂತ ಒಬ್ಬ ಗೆಳತಿ ತರ ಕರಿ ಬರ್ತೀನಿ. ಹೂ ಬಾರವ್ವ, ಸ್ಟೆಲ್ಲಾ, ನಡಿ ಹೋಗೋಣ. ಬಸ್ ಸ್ಟೇಲಾ ಸೇರಿ ಹೊರಟರು ಸಂಗೀತ ಮನೆಗೆ ಮುಸ್ಸಂಜೆಲಿ. ಏನೂ ಪರಿಚಯ ಇಲ್ಲದ ಸ್ಟೇಲಾ ನನಗೆ ಇಷ್ಟೊಂದು ಸಹಾಯ ಮಾಡ್ತಿದ್ದಾಳೆ ಅಂತ ಸ್ಟೇಲಾ ಬಗ್ಗೆ ಬಸ್ಸುಗೆ ಶೀಸ್ ಗ್ರೇಟ್ ಅನ್ನೋ ಫೀಲ್ ಶುರು ಆಯ್ತು. ನನಗೂ ಸಂಗೀತ ಸಾಹಿತ್ಯ ಆಸಕ್ತಿ ಇದೆ, ಹೇಳಿಕೊಡು ಅಂತ ಸ್ಟೇಲಾ ಬಸ್ಸು ನಾ ಕೇಳ್ತಾಳೆ. ಅಯ್ಯೋ, ಕಲಿಸುವಷ್ಟು ಸಂಗೀತ ಜ್ಞಾನ ನನ್ನಲ್ಲಿಲ್ಲ. ಅಲ್ಪ ಸ್ವಲ್ಪ ರಾಗ ತಾಳ ಅಪ್ಪ ಹೇಳಿದ್ದು ಅಷ್ಟೇ. ವಾಹ್, ಅಪ್ಪಾಜಿನೂ ಸಂಗೀತಗಾರರ? ಸಕಲ ಕಲಾವಲ್ಲಭ ಅವರು. ಈಗ ಅವರಿಗೆ 78 ವಯಸ್ಸು. ಈಗಲೂ ತಬಲಾ, ಹಾರ್ಮೋನಿಯಂ ಸೂಪರ್ ಬಾರಿಸ್ತಾರೆ. ನೋಡಿ ಪಪ್ಪನ್ನ. ಹೆಂಗೆ ನಮ್ಮ ಬಾಸ್? ಸೂಪರ್, ನಿನ್ ತರಹ.